ಹಾಯ್ ಗುಡ್ ಮಾರ್ನಿಂಗ್ ಧನುಚಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹ್ಯಾಪಿ ಯುಗಾದಿ ಎಲ್ಲರಿಗೂ. ಇವತ್ತಿಂದ 9 ದಿನ ಅಂದರೆ 19ನೇ ತಾರೀಕಿಂದ 27ನೇ ತಾರೀಕುವರೆಗೂ ಚೈತ್ರ ನವರಾತ್ರಿ ಇದೆ. ಹಾಗಾಗಿ ಸಿಂಪಲ್ ಆಗಿ ನಾನು ಹೇಗೆ ನವರಾತ್ರಿನ ಮಾಡ್ತಾ ಇದ್ದೀನಿ ಅನ್ನೋದನ್ನು ಸಿಂಪಲ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಕಳಶ ಕೂರಿಸ್ತಾ ಇಲ್ಲ, ಸೊ ಹಾಗಾಗಿ ನಾನು ದೇವಿ ವಿಗ್ರಹನೇ ಕೂರಿಸ್ತಾ ಇದ್ದೀನಿ. ಸೊ ಸಿಂಪಲ್ ಮೆಥಡ್ ಹೇಗೆ ಮಾಡ್ತಾ ಇದ್ದೀನಿ ಅನ್ನೋದನ್ನು ತೋರಿಸ್ತೀನಿ. ನನ್ನ ಹತ್ರ ದುರ್ಗಾ ಮಾತೆದು ಒಂದು ವಿಗ್ರಹ ಇದೆ, ಸೊ ನಾನು ದೇವಿಯನ್ನು ಕೂರಿಸ್ತಾ ಇದ್ದೀನಿ. ಈಗ ದೇವಿಗೆ ಸಿಂಪಲ್ಲಾಗಿ ಅರೇಂಜ್ ಮಾಡಿ ತೋರಿಸ್ತೀನಿ. ಇಷ್ಟೇ ಸಿಂಪಲ್ಲಾಗಿ ದೇವಿನ ಅರೇಂಜ್ ಮಾಡಿದ್ದೀನಿ. ಸೊ ಕಿರೀಟ ಒಂದು ಸಿಗಲಿಲ್ಲ ನನಗೆ. ಸೊ ಇಲ್ಲಿ ನಾನಿರೋ ಲೊಕೇಶನ್ಗೆ ನನಗೇನು ಸಿಕ್ಕಿದೆ ಸೊ ಅದರಲ್ಲೇ ದೇವಿನ ಅರೇಂಜ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ನಾನು ಅಕ್ಷತೆ ರೆಡಿ ಮಾಡ್ಕೋಬೇಕು ದೇವಿನ ಕೂರಿಸೋದಕ್ಕೆ. ಸೊ ಹಾಗಾಗಿ ಅಕ್ಕಿಗೆ ಸ್ವಲ್ಪ ಅರಿಶಿನ ಹಾಕಿ ಅಕ್ಷತೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಓಂ ಅಂತ ಅಕ್ಷರ ಬರೀಬೇಕು. ಓಂ ಅಂತ ಬರೆದು ಬಿಡ್ತೀನಿ. ನೆಕ್ಸ್ಟ್ ಮಡ್ಲಿಡ್ಬೇಕಲ್ಲ, ಸೊ ಹಾಗಾಗಿ ಸಿಂಪಲ್ಲಾಗಿ ಬ್ಲೌಸ್ ಪೀಸ್ ಇಟ್ಟಿದ್ದೀನಿ. ತೆಂಗಿನಕಾಯಿ ನೆನ್ನೆ ನಾನು ನಿಮಗೆ ತೋರಿಸಿದ್ದೆ ಅಲ್ಲ ಶೃಂಗಾರ ಐಟಮ್ಸ್, ಸೊ ಅದನ್ನೆಲ್ಲದನ್ನು ನಾನು ದೇವಿಗೀಗ ಇಡ್ತಾ ಇದ್ದೀನಿ. ಬಳೆ, ಪೌಡರು, ಕ್ರೀಮು ಮತ್ತು ಮಂಗಲ್ಯ, ಇದು ಅರ್ಶಿನ ಕೊಂಬಲಿ ಮಾಡಿರೋದು, ಕಾಯಿ ಎಲ್ಲ ಶೃಂಗಾರ ಐಟಮ್ಸ್ನ ದೇವಿಗೆ ಈ ಥರ ಸಿಂಪಲಾಗಿ ಅರೇಂಜ್ ಮಾಡಿ ದೇವಿಗೆ ಅರ್ಪಿಸ್ತಾ ಇದ್ದೀನಿ. ಈಗ ನನಗೆ ಆಗಲೇ ಪ್ಲೇಟ್ ಸ್ವಲ್ಪ ಚಿಕ್ಕ ತೊಗೊಂಡಿದೆ ಅಂತ ಹೇಳಿ ಸ್ವಲ್ಪ ಮೀಡಿಯಂ ಪ್ಲೇಟ್ ತೊಗೊಂಡು ಎಲ್ಲ ಬಾಗಿಲದ ಐಟಮ್ಸ್ ಎಲ್ಲ ಇಲ್ಲಿ ಇಟ್ಟಿದ್ದೀನಿ. ಸೊ ಇಲ್ಲಿ ನಾರ್ತ್ ಸೈಡ್ ಯಾವ ರೀತಿ ಇಡ್ತಾರೆ ನಾನು ಆ ರೀತಿ ಇಟ್ಟಿದ್ದೀನಿ. ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿ ಇರ್ತಾರೆ ನೀವು ಆ ಥರ ಇಡ್ಬೋದು. ಅಂದರೆ ವೀಳ್ಯದೆಲೆ, ಅಡಿಕೆ, ಅರಿಶಿನ, ಕುಂಕುಮ, ಕೊಬ್ಬರಿ, ಕಡಲೆ, ಬೆಲ್ಲ, ಅಕ್ಕಿ, ತೆಂಗಿನಕಾಯಿ, ಹೂವು, ಬಳೆ, ಅಕ್ಷತೆ ಪ್ರತಿಯೊಂದನ್ನು ನೀವು ಒಂದು ತಟ್ಟೆಯಲ್ಲಿ ದೇವಿಗೆ ಅರ್ಪಿಸ್ಬಹುದು. ಹಾಗೆ ದೇವರಿಗೆ ಹಣ್ಣನ್ನು ಇಟ್ಟಿದ್ದೀನಿ. ಈಗ ದೇವಿನ ನಾನು ಅಕ್ಷತೆಯಲ್ಲಿ ಕೂರಿಸಿದ್ದೀನಿ. ಪೂಜೆ ಸಮಯ ಬಂದು 12:30 ಸ್ಟಾರ್ಟ್ ಆಗುತ್ತೆ. ನಾನು ಸಮಯ ಕೂಡ ನಾನು ನಿಮಗೆ ಕೊಟ್ಟಿದ್ದೀನಿ, ಅದು ಅಭಿಜಿತ್ ಲಗ್ನದಲ್ಲಿ ಶುರು ಆಗುತ್ತೆ. ಈಗ ನಾನು ದೇವರಿಗೆ ಹೂವಿಂದ ಅಲಂಕಾರ ಮಾಡಿಬಿಡ್ತೀನಿ. ಈಗ ನೋಡಿ ದೇವರಿಗೆ ಸಿಂಪಲ್ಲಾಗಿ ಹೂವಿಂದ ಅಲಂಕಾರ ಮಾಡ್ಕೊಂಡಾಯಿತು. ನೆಕ್ಸ್ಟು ಅಖಂಡ ದೀಪ ಹೇಗೆ ಹಚ್ಚೋದು ಅಂತ ತೋರಿಸ್ತೀನಿ. ಮೊದಲು ಒಂದು ಮೀಡಿಯಂ ಸೈಜ್ ಪ್ಲೇಟ್ ಅಥವಾ ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ಅಥವಾ ಒಂದು ಬೌಲಲ್ಲಿ ಮೊದಲು ಅಕ್ಷತೆಯನ್ನು ರೆಡಿ ಮಾಡಿಟ್ಕೊಳ್ಳಿ. ಈ ಥರ ಅಕ್ಷತೆ ರೆಡಿ ಮಾಡಿಟ್ಕೊಂಡು ಒಂದು ಮಣ್ಣಿನ ಹಣತೆ ದೀಪ ಅಥವಾ ನೀವು ಪೀತಾಂಬರ್ ಇದು ಪಾಪರ್ ದೀಪನೂ ಬೇಕಾದರೂ ನೀವು ಹಚ್ಬೋದು. ದೀಪಕ್ಕೆ 4 ಕಡೆ ಅರಿಶಿನ ಮತ್ತು ಕುಂಕುಮನ ಕಂಪ್ಲೀಟಾಗಿ ಹಚ್ಕೊಳ್ಳಿ. ಅದಕ್ಕೂ ಮುಂಚೆ ದೀಪಕ್ಕೆ ಕಂಪ್ಲೀಟಾಗಿ ಅರಿಶಿನದಿಂದ ನೀಟಾಗಿ ಅರಿಶಿನವನ್ನು ಹಚ್ಚಿ ಇಟ್ಕೋಬೇಕಾಗುತ್ತೆ ನೀವು. ನೆಕ್ಸ್ಟ್ ದೀಪಕ್ಕೆ ಬತ್ತಿ ಹಾಕಿ ಎಣ್ಣೆ ಹಾಕಿ ಹೀಗೆ ಒಂದು ದೀಪನ ಅರೇಂಜ್ ಮಾಡ್ಕೊಳ್ಳಿ. ಅಖಂಡ ದೀಪ ಅಂತಂದರೆ ನೀವು ವರಮಹಾಲಕ್ಷ್ಮಿ ಹಬ್ಬದ ದಿನ ಆಗಿರ್ಬೋದು, ದೇವಿಯ ಹಬ್ಬದ ದಿನ ನೀವು ಅಖಂಡ ದೀಪನ ಹೀಗೆ ಹಚ್ಬೋದು. ನವರಾತ್ರಿ ದಿನ ಹೆಚ್ಚಾಗಿ ಅಖಂಡ ದೀಪನ ಹಚ್ತಾರೆ. ಮನೆಗೆ ಶುಭ ತರಲಿ ಅನ್ನೋ ಒಂದು ಕಾರಣಕ್ಕೆ ಅಖಂಡ ದೀಪವನ್ನು ಹಚ್ತಾರೆ. ನೆಕ್ಸ್ಟು ನೀವು ಅಖಂಡ ದೀಪ ಹಚ್ಚಿದಾಗ ಅದು ಆದಿರೋ ಹಾಗೆ ಮತ್ತು ಪ್ರತಿದಿನ ಅದು ಕಂಪ್ಲೀಟಾಗಿ ಉರಿತಾ ಇರೋ ಹಾಗೆ ನೀವು ನೋಡ್ಕೊಳ್ತಾ ಇರಬೇಕಾಗುತ್ತೆ. ಓಕೆನಾ? ಸೊ ಅಂದರೆ ಈಗ 9 ದಿನ ನೀವು ನವರಾತ್ರಿ ಮಾಡ್ತಾ ಇದ್ದೀರಾ. ಮೊದಲನೇ ದಿನದಿಂದ ನೀವು ಯಾವಾಗ ದೀಪನ ಹಚ್ತೀರಾ ಆಗ್ಲಿಂದನೂ ಕಂಪ್ಲೀಟಾಗಿ ಉರಿತಾನೆ ಬರಬೇಕು. ಈಗ ಬತ್ತಿ ಖಾಲಿ ಆಗ್ತಾ ಇದ್ದರೆ ನೀವೇನು ಮಾಡ್ಬೋದು, ಇನ್ನೊಂದು ಬತ್ತಿನ ರೆಡಿ ಮಾಡಿ ನೀವು ಇನ್ನೊಂದು ಬತ್ತಿನ ಹೀಗೆ ಕೂರಿಸ್ಕೊಂಡು ನೀವು ದೀಪನ ಹಚ್ಬಹುದು. ಈಗ ನಾನು ಹೂ ಕೂಡ ಇಟ್ಟಿದ್ದೀನಿ. ಈಗ ಕಂಪ್ಲೀಟಾಗಿ ಎಲ್ಲ ತಯಾರಾಗಿದೆ. ನೆಕ್ಸ್ಟ್ ಈಗ 12:30ಗೆ ಅಭಿಜಿತ್ ಲಗ್ನದಲ್ಲಿ ಮುಹೂರ್ತದಲ್ಲಿ ಪೂಜೆ ಶುರು ಆಗುತ್ತೆ. ಸೊ ಹೊಸ್ಲಿಂದ ಹಿಡಿದು ನಮ್ಮ ಮನೆಯ ದೇವರಿಂದ ಹಿಡಿದು ಕಂಪ್ಲೀಟಾಗಿ ಹೇಗೆ ನಾನು ಪೂಜೆ ಮಾಡಿದ್ದೀನಿ ಅನ್ನೋದನ್ನ ಒಂದು ಸಿಂಪಲ್ ವೀಡಿಯೋ ಮಾಡಿ ಹಾಕ್ತೀನಿ. ಸೊ ವೀಡಿಯೋನ ನೀವು ಕಂಪ್ಲೀಟಾಗಿ ನೋಡಿ. ಸೊ ಪೂಜೆ ವೀಡಿಯೋ ಮುಗಿದ ನಂತರ ನೆಕ್ಸ್ಟ್ ನಿಮಗೆ ಇವತ್ತು ಶೈಲಪುತ್ರಿ ಮಾತೆಯ ನವರಾತ್ರಿ, ಇವತ್ತು ಶೈಲಪುತ್ರಿ ಮಾತೆಯನ್ನು ಆರಾಧನೆ ಮಾಡ್ತಾರೆ. ಹಾಗಾಗಿ ಶೈಲಪುತ್ರಿ ಮಾತೆಯ ಒಂದು ಸಣ್ಣ ಕಥೆಯನ್ನು ಕೂಡ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಹ್ಯಾಪಿ ಯುಗಾದಿ ಫಸ್ಟ್ ಆಫ್ ಆಲ್ ಎಲ್ಲರಿಗೂ. ಇವತ್ತು ನಾನು ಚೈತ್ರ ನವರಾತ್ರಿಯನ್ನು ಶುರು ಮಾಡ್ಕೊಂಡಿದ್ದೀನಿ. ಅಂದರೆ ಉಪವಾಸ ವ್ರತನ ಶುರು ಮಾಡ್ಕೊಂಡಿದ್ದೀನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ಚೈತ್ರ ನವರಾತ್ರಿ ಶುರು ಆಗಿದೆ. ಸೊ ದುರ್ಗಾ ಮಾತೆಯ 9 ಸ್ವರೂಪವನ್ನು 9 ದಿನ ನವರಾತ್ರಿಯಾಗಿ ನಾವು ಆಚರಣೆ ಮಾಡ್ತೀವಿ. ಇದು ಚೈತ್ರ ನವರಾತ್ರಿ. ರಾಮನವಮಿ ದಿನ ಬರುವಂತಹ ನವರಾತ್ರಿಯನ್ನು ನಾವು ಚೈತ್ರ ನವರಾತ್ರಿ ಅಂತ ಕರಿತೀವಿ. ದುರ್ಗಾ ಮಾತೆ 9 ಸ್ವರೂಪವನ್ನು ನಾವು ಆರಾಧನೆ ಮಾಡ್ತೀವಿ. ಈ ದಿನ ನಾವು ಅಖಂಡ ದೀಪವನ್ನು ಹಚ್ತೀವಿ. ಸಾಕಷ್ಟು ಜನ ಅಖಂಡ ದೀಪವನ್ನು ಹಚ್ತಾರೆ, ದೇವಿ ಆರಾಧನೆ ಮಾಡ್ತಾರೆ, 9 ಕನ್ಯರನ್ನ ಕರೆಸಿ ಪೂಜೆ ಮಾಡ್ತಾರೆ, ಮತ್ತು ಮುತ್ತೈದೆಯರನ್ನ ಕರೆಸಿ ಅರ್ಶಿನ ಕುಂಕುಮ ಬಾಗಿನನ್ನೆಲ್ಲ ಕೊಟ್ಟು ಆಶೀರ್ವಾದನ ಪಡ್ಕೊಳ್ತೀವಿ.
ಉಪವಾಸ ಯಾಕೆ ಮಾಡ್ತೀವಿ ಮತ್ತು ಅಖಂಡ ದೀಪ ಯಾಕೆ ಹಚ್ತೀವಿ ಅಂತಂದರೆ ಭಗವತಿಗೆ ನಮ್ಮ ನಿಷ್ಠೆ, ನಮ್ಮ ಪ್ರೀತಿ, ನಮ್ಮ ಭಕ್ತರಾಗಿ ನಮ್ಮ ಪ್ರೀತಿ, ಮಕ್ಕಳಾಗಿ ನಮ್ಮ ಪ್ರೀತಿಯನ್ನು, ನಮ್ಮ ನಿಷ್ಠೆಯನ್ನು ಭಗವತಿಗೆ ನಮ್ಮ ಭಕ್ತಿಯನ್ನು ನಿಷ್ಠೆಯಿಂದ ನಾವು ಅರ್ಪಿಸೋದಕ್ಕೆ ನಾವು ಉಪವಾಸ ವ್ರತನ ಮಾಡ್ತೀವಿ. ಅದಕ್ಕೆ ಸಾಕಷ್ಟು ಕಥೆಗಳಿದೆ. ಆ ಕಥೆ ನನಗೆ ತಿಳಿದಷ್ಟು ಮತ್ತೊಂದು ದಿನ ನಾನು ನಿಮಗೆ ಅದ್ರ ಬಗ್ಗೆ ಕಂಪ್ಲೀಟ್ ತಿಳ್ಕೊಂಡು ನಾನು ನಿಮಗೆ ಅದನ್ನು ಮಾಹಿತಿ ಕೊಡ್ತೀನಿ. ಅಖಂಡ ದೀಪವನ್ನು ಕೂಡ ಅಷ್ಟೇ ಮನೆಗೆ ಏಳಿಗೆ, ಯಶಸ್ಸು, ಕೀರ್ತಿ ಮತ್ತು ಸಮೃದ್ಧಿಯನ್ನು ತಂದುಕೊಡೋದಕ್ಕೆ, ನಮ್ಮ ಜೀವನದಲ್ಲಿ ಯಾವುದೇ ವಿಚಾರವಾಗಲಿ ಅಡೆತಡೆ ಆಗದೆ ನಮ್ಮ ಜೀವನದಲ್ಲಿ ಎಲ್ಲಾನು ಸಂಪೂರ್ಣವಾಗಿ ಸರಿಯಾದ ಮಾರ್ಗದಲ್ಲಿ ನಡೀಲಿ ಅನ್ನೋ ಒಂದು ಕಾರಣಕ್ಕೆ ನಾವು ಅಖಂಡ ದೀಪವನ್ನು ಹಚ್ತೀವಿ. ಅಖಂಡ ದೀಪನ ನೀವು ಯಾವ ದಿನ ನವರಾತ್ರಿ ಶುರು ಮಾಡ್ತೀರಲ್ಲ ಆ ದಿನ ನೀವು ದೀಪ ಹಚ್ತೀರ ನೋಡಿ, ಅವತ್ತಿಂದ ಸಂಪೂರ್ಣವಾಗಿ ದೀಪ ಕಂಪ್ಲೀಟ್ ಆಗಿ ಉರಿಬೇಕು. ನೀವು ನವರಾತ್ರಿ ಮಾಡುವಂಥ ಸಂದರ್ಭದಲ್ಲಿ ನೀವು ಬೆಡ್ ಮೇಲೆ ನೀವು ಕೂತ್ಕೋಬೋದು, ಆದರೆ ಮಲಗಬಾರ್ದು, ಮೈಲಿಗೆಯಿಂದ ಇರಬಾರ್ದು. ಪ್ರತಿದಿನ ಮನೆ ಸ್ವಚ್ಛ ಮಾಡಬೇಕು, ಪ್ರತಿದಿನ ಸ್ನಾನ ಮಾಡಿ, ಪ್ರತಿದಿನ ದೀಪ ಹಚ್ಚಬೇಕು, ಪ್ರತಿದಿನ ದೇವಿಯ ಧ್ಯಾನ ಮಾಡಬೇಕು. ನಾನು ಈ ವ್ಲಾಗಲ್ಲಿ ನಿಮಗೆ ದೇವಿಯ ಮಂತ್ರ ಅಂದರೆ ಪ್ರತಿ ನವದುರ್ಗೆ ಮಾತೆಯ ಮಂತ್ರನ ನಾನು ನಿಮಗೆ ಕೊಟ್ಟಿದ್ದೀನಿ. ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ ನಿಮಗೆ ಸಿಗುತ್ತೆ. ನೀವು ಆ ಮಂತ್ರನ ಹೇಳ್ತಾ ಪ್ರತಿ ನವರಾತ್ರಿ ದಿನ ನೀವು ಪೂಜೆ ಮಾಡ್ಬೋದು. ನಿಮಗೆ ಈ ವರ್ಷ ಮಾಡೋಕ್ಕಾಗಲಿಲ್ವಾ, ಪರವಾಗಿಲ್ಲ, ಮತ್ತೆ ನೆಕ್ಸ್ಟ್ ಶಾರದ ನವರಾತ್ರಿ ಬರುತ್ತಾ, ಸೊ ಅದಕ್ಕೆ ನಿಮಗೆ ಈ ವಿಚಾರ ಕೂಡ ಹೆಲ್ಪ್ ಆಗುತ್ತೆ. ಓಕೆನಾ? ನನ್ನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೀನಿ ಅಖಂಡ ದೀಪ ನಾನು ಹೇಗೆ ಪೂಜೆ ಮಾಡಿದ್ದೀನಿ. ನಾನು ಸಿಂಪಲಾಗಿ ಪೂಜೆ ಮಾಡಿದ್ದೀನಲ್ಲ ಅದನ್ನ ನಾನು ನಿಮಗೆ ತಿಳಿಸಿದ್ದೀನಿ ಹೇಗೆ ಪೂಜೆ ಮಾಡೋದು ಅಂತ ಹೇಳಿ. ಹಾಗೆ ಮತ್ತೆ ನಾನು ಸಿಂಪಲಾಗಿ ಹೇಗೆ ಪೂಜೆ ಮಾಡಿದ್ದೀನಿ, ಸೊ ಅದು ಕೂಡ ಒಂದು ವಿಡಿಯೋ ಹಾಕಿದ್ದೀನಿ ನಾನು ನಿಮಗೆ ಶೈಲಪುತ್ರಿ ಮಾತೆ ಬಗ್ಗೆ ಇವತ್ತು ಸಿಂಪಲ್ ಒಂದು ಶಾರ್ಟ್ ಸ್ಟೋರಿ. ಅಂದರೆ ಶೈಲಪುತ್ರಿ ಮಾತೆ ಅಂದರೆ ಯಾರು ಅಂತ. ಇವರು ಆದಿಶಕ್ತಿಯ ಒಂದು ಸ್ವರೂಪ, ಇವರು ಸತಿ ಮಾತೆಯ ಇನ್ನೊಂದು ಜನ್ಮ. ಇವರೇ ಶೈಲಪುತ್ರಿ ಅಂದರೆ ದುರ್ಗಾ ಮಾತೆ, ಪಾರ್ವತಿ ಮಾತೆಯ ದುರ್ಗಾ ಮಾತೆ ಸ್ವರೂಪ ಇದೆಯಲ್ಲ, ಅದರಲ್ಲಿ 9 ರೂಪ, ಇದರಲ್ಲಿ ಪ್ರಥಮ ರೂಪ ಶೈಲಪುತ್ರಿ ಮಾತೆ. ಇವರು ಪಾರ್ವತಿ ಮಾತೆಯ ಸ್ವರೂಪನೂ ನಿಜ, ದುರ್ಗಾ ಮಾತೆ ಆದಿಶಕ್ತಿಯ ಸ್ವರೂಪ ಕೂಡ ನಿಜ. ಸತಿ ಮಾತೆಯ ದಹನ ಆದಮೇಲೆ ಸತಿ ಮಾತೆ ಶಿವನನ್ನ ಮತ್ತೆ ಸೇರಬೇಕು ಅಂತ ಹೇಳಿ ಅವರು ಹಿಮವಂತ ಮತ್ತು ಮೇನಾವತಿ ದೇವಿಗೆ ಪುತ್ರಿಯಾಗಿ ಜನಿಸ್ತಾರೆ. ಇವರು ಪುತ್ರಿಯಾಗಿ ಜನಿಸಿ ಇವರು ಶಿವನನ್ನೇ ತಾನು ವಿವಾಹ ಆಗಬೇಕು ಅಂತ ಇಚ್ಛೆ ಇಟ್ಟು ಸತಿಮಾತೆ ಮೇನಾವತಿ ಮತ್ತೆ ಹಿಮವಂತ ಮಹಾರಾಜರಿಗೆ ಜನಿಸಿರ್ತಾರೆ. ಹಾಗಾಗಿ ಇವರನ್ನ ಶೈಲಪುತ್ರಿ ಅಂತ ಕರೀತಾರೆ. ಇದು ಶೈಲಪುತ್ರಿ ಮಾತೆ ಒಂದು ಸಣ್ಣ ಕಥೆ. ಹಾಗೆ ಮತ್ತಷ್ಟು ಕೆಲವೊಂದು ಶೈಲಪುತ್ರಿ ಮಾತೆ ಬಗ್ಗೆನೇ ಕೆಲವೊಂದು ಅಪ್ಡೇಟ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ. ಓಕೆನಾ? ಸೊ ಹೇಳ್ತಾ ಹೋದರೆ ಸಾಕಷ್ಟು ಅನೇಕ ಕಥೆಗಳಿದೆ ಆ ಶೈಲಪುತ್ರಿ ಮಾತೆ ಬಗ್ಗೆ. 9 ಸ್ವರೂಪಗಳ ಬಗ್ಗೆನೂ ಹಲವಾರು ಕಥೆಗಳಿದೆ, ಪ್ರತಿಯೊಂದು ದೇವತೆಗಳ ಬಗ್ಗೆನೂ ಸುಮಾರು ಕಥೆಗಳಿದೆ. ಆದರೆ ನಾನು ನಿಮಗೆ ಶೈಲಪುತ್ರಿ ಮಾತೆ ಅಂದರೆ ಯಾರು ಅನ್ನೋದನ್ನು ಒಂದು ವೆರಿ ಸಿಂಪಲ್ ಆಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಷ್ಟೇ. ಕೆಲವೊಂದು ಸಿಂಪಲ್ ಅಂದರೆ ಶೈಲಪುತ್ರಿ ಮಾತೆ ಯಾರು ಅಂತ ಹೇಳಿ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಚೆಕ್ ಮಾಡಿ. ಓಕೆನಾ? ಅಷ್ಟೇ. ಈಗ ನೆಕ್ಸ್ಟ್ ಮತ್ತೆ ಸಂಜೆ ಕೂಡ ನಾನು ಪೂಜೆ ಮಾಡ್ತೀನಿ. ಸೊ ನೀವು ಏನು ಮಾಡ್ಬೋದು ಅಂತ ಅಂದರೆ ನವರಾತ್ರಿ ಮಾಡ್ತೀರಲ್ವಾ, ಅದು ಫ್ಲೈಟ್ ಹೋಗ್ತದಲ್ವಾ, ನಾನು ಮಾತಾಡೋದು ಕೂಡ ಅರ್ಥ ಆಗೋದಿಲ್ಲ. ನವರಾತ್ರಿ ದಿನ ನೀವು ಆದಷ್ಟು ಉಪವಾಸ ಇರೋದಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಕಡೆ ಆಗಲಿಲ್ವಾ ಅಟ್ಲೀಸ್ಟ್ ಫಲಹಾರ, ಹಾಲು, ಹಣ್ಣು ಮತ್ತು ಕೆಲವೊಂದು ಯಾವ ಪದಾರ್ಥ ನೀವು ಉಪವಾಸ ಮಾಡಿದ್ರೆ ನೀವು ಉಪವಾಸ ಮಾಡ್ತೀನಿ ಅನ್ನೋದಾದರೆ ನೀವು ಯಾವ ಆಹಾರ ಸೇವಿಸ್ಬೋದು ಅಂತ ಕೂಡ ನಾನು ನಿಮಗೆ ಹಳೆ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ನೀವು ಒಂದ್ಸಲ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ. ನನ್ನ ಹಿಂದಿನ ಬ್ಲಾಗ್ ನಾನು ನೋಡಿ, ಸೊ ಅದರಲ್ಲಿ ನಿಮಗೆ ಡೀಟೇಲ್ಸ್ ನಾನು ತಿಳಿಸಿದ್ದೀನಿ. ಇವಾಗ ನಾನು ಕಂಪ್ಲೀಟಾಗಿ ಈಗ ಪೂಜೆ ಎಲ್ಲ ನಾನು ಅಭಿಜಿತ್ ಲಗ್ನ ಇತ್ತಲ್ಲ, ಸೊ ಆ ಸಮಯದಲ್ಲಿ ನಾನು ಪೂಜೆ ಎಲ್ಲ ಮುಗಿಸ್ ಬಂದಿದ್ದೀನಿ. ಈಗ ನೆಕ್ಸ್ಟ್ ಹೋಗಿ ಈವ್ನಿಂಗ್ ಮತ್ತೆ ಪೂಜೆ ಮಾಡಬೇಕು. 2 ಟೈಮ್ಸ್ ಕೂಡ ಪೂಜೆ ಮಾಡಬೇಕು ದೇವಿಯನ್ನು. ನೀವು ನೆಕ್ಸ್ಟು ನಾನು ಕಳಶ ಸ್ಥಾಪನೆ ನಾನು ಮಾಡಿಲ್ಲ ಇಲ್ಲಿ ಆ್ಯಕ್ಚುಲಿ. ಯಾಕಂದರೆ ನಾನಿರೋ ಲೊಕೇಶನಲ್ಲಿ ನನಗೆ ವಿಳ್ಯದಲ್ಲೇ ಆಗಲಿ ಮಾವಿನಲ್ಲೇ ಆಗಲಿ ಸಿಕ್ಕಿಲ್ಲ. ಆದರೆ ನಾನೊಂದು ಸಿಂಪಲ್ ಮೆಥಡ್ನ ನಿಮ್ಗೆ ಹೇಳ್ತೀನಿ ಹೇಗೆ ಕಳಶ ಸ್ಥಾಪನೆ ಮಾಡಬೇಕು ಅಂತ. ಒಂದು ತಾಮ್ರದ ಒಂದು ಚೊಂಬನ್ನು ತಗೊಳ್ಳಿ, ಅದಕ್ಕೆ ಸಂಪೂರ್ಣವಾಗಿ ಅದಕ್ಕೆ ನೀರನ್ನ ತುಂಬಿಸಿ ಅದಕ್ಕೆ ಒಂದು ಮಂತ್ರ ಬರುತ್ತೆ, ಪವಿತ್ರ ನದಿಯ ಮಂತ್ರ ಬರುತ್ತೆ. ಸೊ ಆ ಮಂತ್ರವನ್ನು ಹೇಳಿ ನೀವು ಬೇಕು ಅಂದರೆ ಬೇಕಾದರೆ ನಾನು ನೀವು ಕೇಳಿದ್ರೆ ನಾನು ಬೇಕಾದ್ರೆ ನಿಮಗೆ ಕಮೆಂಟಲ್ಲಿ ತಿಳಿಸ್ಕೊಡ್ತೀನಿ ಯಾವ ಮಂತ್ರ ಅಂತ. ಓಕೆನಾ? ನೀವು ಇವಾಗ ಆಗಿಲ್ಲ ಅಂತಂದ್ರೂ ನೆಕ್ಸ್ಟ್ ಕಮಿಂಗ್ 7th 8th 9th ಲಾಸ್ಟ್ 3 ಡೇಸ್ ನವರಾತ್ರಿ ಕೂಡ ನೀವು ಬೇಕಾದರೆ ಮಾಡ್ಬೋದು ಫ್ರೆಂಡ್ಸ್. ಓಕೆನಾ? ಒಂದು ತಾಮ್ರದ ಚೊಂಬನ್ನು ತಗೊಳ್ಳಿ, ಅಥವಾ ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ಅದು, ಆದರೆ ಅದು ದೇವ್ರಿಗೆ ಮಾತ್ರ ಅದು ಉಪಯೋಗ ಮಾಡಬೇಕು, ಬೇರೆ ಉಪಯೋಗ ಆಗಿರೋದಲ್ಲ. ಅದಕ್ಕೆ ಏನು ಮಾಡಿ ಅಂತಂದರೆ ಕಂಪ್ಲೀಟಾಗಿ ಅದಕ್ಕೆ ಅರ್ಶಿಣದಿಂದ ನೀಟಾಗಿ ಕಂಪ್ಲೀಟಾಗಿ ಅದನ್ನು ಫಿಲ್ ಮಾಡಿ 4 ಕಡೆ ಅದಕ್ಕೆ ಅರ್ಶಿಣ ಕುಂಕುಮ ಹಚ್ಚಿ, ಒಂದು ಆ ಚೊಂಬು ಇರುತ್ತಲ್ಲ ಅದಕ್ಕೆ ಮಧ್ಯದಲ್ಲಿ ಅರ್ಶಿಣ ಹಾಕಿ ಕುಂಕುಮನ ಇಡಿ. ನೆಕ್ಸ್ಟು ಅದಕ್ಕೆ ಏಲಕ್ಕಿ, 2 ಏಲಕ್ಕಿ, 2 ಲವಂಗ, 5 ರೂಪಾಯಿ ಕಾಯಿನ್ ಅಥವಾ 1 ರೂಪಾಯಿ ಕಾಯಿನು, ಸ್ವಲ್ಪ ಅಕ್ಕಿ, ಅರ್ಶಿಣ, ಕುಂಕುಮ, ಅಡಿಕೆ ಇಷ್ಟನ್ನು ಹಾಕಿ ನೀವು ಕಾಯಿ ಕೂರಿಸ್ಬೇಕಾದ್ರೆ ಮೊದಲು ನೀವು ವಿಳ್ಯದೆಲೆ ಮತ್ತು ಮಾವಿನ ಎಲೆ ಕೂರಿಸ್ತೀರಾ, ಅಶೋಕ ಎಲೆ ಕೂಡ ನೀವು ಬೇಕಾದರೆ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಏನಂತಂದರೆ ಕಳಶ ಕೂರಿಸ್ಬೇಕಾದ್ರೆ ಕಳಶಕ್ಕೆ ಕಾಯಿಗೆ ಸಂಪೂರ್ಣವಾಗಿ ಅರ್ಶಿಣದಿಂದ ಸಂಪೂರ್ಣವಾಗಿ ಕಂಪ್ಲೀಟಾಗಿ ಹಚ್ಚಿ ಫಿಲ್ ಮಾಡಿ ನೀಟಾಗಿ ಇಟ್ಕೊಳ್ಳಿ. ಅದಕ್ಕೆ ಅರ್ಶಿಣ ಕಂಪ್ಲೀಟಾಗಿ ಒಂದು ರೌಂಡಾಗಿ ಅರ್ಶಿಣ ಹಚ್ಚಿ ಕುಂಕುಮನ ಹಾಕಿ, ಆಯಿತಾ? ಆಮೇಲೆ ಕಳಶನ ಅದಕ್ಕೆ ಕೆಂಪು ದಾರದಲ್ಲಿ 3 ಸುತ್ತು ಅಥವಾ 5 ಸುತ್ತು ಅಥವಾ 9 ಸುತ್ತನ್ನು ಸುತ್ತಿ ಕಳಶನ ನೀವು ಸ್ಥಾಪನೆ ಮಾಡಬೇಕು. ಸರಿನಾ? ನೀವು ಇದನ್ನು ಸ್ಥಾಪನೆ ಮಾಡಿ ನೀವು ದೇವಿಗೆ ನೀವು ಸಂಕಲ್ಪ ಮಾಡ್ಕೋಬೇಕು. ನೀವು 3 ದಿನ ಮಾಡ್ತೀರಾ, 3 ದಿನ, 5 ದಿನ ಮಾಡ್ತೀರಾ, 5 ದಿನ ಅಥವಾ 1 ದಿನ ಮಾಡ್ತೀನಿ ಅಂತಂದ್ರೂ ನಡೆಯುತ್ತೆ. ನೀವು ಲಾಸ್ಟ್ ದಿನ ಬೇಕಾದ್ರೂ ಮಾಡ್ಬೋದು ಅಥವಾ ಲಾಸ್ಟ್ 3 ಡೇಸ್ ಮಾಡ್ಬೋದು, ಅಥವಾ ಈ 9 ದಿನ ಕೂಡ ನೀವು ಕಂಪ್ಲೀಟಾಗಿ ನೀವು ನವರಾತ್ರಿ ಪೂಜೆಯನ್ನು ನೀವು ಮಾಡ್ಕೋಬಹುದು. ಸರಿನಾ? ನಾನು ಪ್ರತಿದಿನ ಪೂಜೆ ಮಾಡೋದನ್ನ ನಾನು ಬ್ಲಾಗಲ್ಲಿ ನಾನು ತಿಳಿಸ್ತೀನಿ. ಓಕೆನಾ? ನೆಕ್ಸ್ಟ್ ಬಂದು ನೀವು ಅದೆಲ್ಲ ಕಂಪ್ಲೀಟ್ ಆದಮೇಲೆ ನೀವು ಅಕ್ಷತೆಯನ್ನು ತಯಾರು ಮಾಡಿಕೊಂಡು ಅಕ್ಷತೆ ಮೇಲೆ ಓಂ ಅಂತ ಬಂದು ಕಳಶನ ನೀವು ಸ್ಥಾಪನೆ ಮಾಡಿ. ಅದಕ್ಕೂ ಮುಂಚೆ ತಟ್ಟೆ ಕೆಳಗಡೆ ಬಾಳೆದೆಲೆ ಕಂಪ್ಲೀಟಾಗಿ ರೆಡ್ ಬಟ್ಟೆನ ಹಾಸಿ ಅದ್ರ ಮೇಲೆ ಬಾಳೆದೆಲೆ ಇಡಿ. ಬಾಳೆದೆಲೆ ಸಿಕ್ಕಿಲ್ಲ ಅಂತೂ ಪರವಾಗಿಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಸೊ ತಟ್ಟೆಲ್ಲೇ ಅಕ್ಷತೆ ಎಲ್ಲ ಹಾಕಿ ಹೀಗೆ ಕಳಶ ಸ್ಥಾಪನೆ ಮಾಡಿ 9 ದಿನ ಪೂಜೆ ಮಾಡಬೇಕು. 9 ದಿನದ ನಂತರ ಆ ಕಾಯಿ ಇದೆಯಲ್ಲ, ಆ ಕಾಯಿನ ನೀವು ಸ್ವೀಟ್ ಮಾಡಿ ಮನೆ ಮಂದಿಗೆ ನೀವು ಹಂಚಿ ನೀವು ಅದನ್ನು ತಿನ್ಬೋದು.
ಸರಿನಾ. ನಾನು ಗೊತ್ತಿರೋ ಮಾಹಿತಿ ನಾನು ತಿಳಿಸಿದ್ದೀನಿ. ಹಾಗೆ ಪ್ರತಿದಿನ ನಾನು ಒಂದೊಂದು ದೇವಿಯಾದ ಒಂದೊಂದು ಸಿಂಪಲ್ ಸ್ಟೋರಿನ ಹೇಳ್ತಾ ಹೋಗ್ತೀನಿ, ಸರಿನಾ. ಸೊ ಇಲ್ಲಿಗೆ ನಾನು ಇವತ್ತೇ ಈ ವ್ಲಾಗ್ನ ನಾನು ಏನು ಮಾಡ್ತೀನಿ, ನಿಮಗೆ ಈ ಇನ್ಫಾರ್ಮೇಷನ್ ಆಗಿರ್ಬೋದು, ಪೂಜೆ ಆಗಿರ್ಬೋದು, ನಿಮ್ಗೆ ಇಷ್ಟ ಆದರೆ ನಿಮ್ಮ ಅನಿಸಿಕೆನ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ, ಓಕೆನಾ. ಜೈ ಮಾತಾ.